ಹಾಯ್ ಎಲ್ಲ ನಮಸ್ತೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿವಲಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ನೊಂದಿರೋ ಮನಸ್ಸುಗಳಿಗೆ, ಬೇಜಾರಾಗಿರೋ ಮನಸ್ಸುಗಳಿಗೆ ಗಣೇಶನ ಆಶೀರ್ವಾದ ಏನಿದೆ, ಗಣೇಶ ಏನು ಹೇಳ್ತಿದ್ದಾರೆ, ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಕ್ಯಾಂಡಲ್ ರೀಡಿಂಗಲ್ಲಿ ನೋಡೋಣ. ಮನಸ್ಸಲ್ಲೇ ಗಣೇಶನ ನೆನೆಸ್ಕೊಂಡು ಈ ವಿಡಿಯೋನ ನೋಡಿ. ಭಗವಂತ ಯಾರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ, ಯಾರಿಗೆ ಏನು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ನೋಡುವ. ಓಕೆ, ಗಣೇಶಾಯ ನಮಃ. ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಿದ್ದಾರೆ. ಗಣೇಶನ ಜೊತೆ ಆಂಜನೇಯನೂ ಬರ್ತಿದ್ದಾರೆ. ಇಲ್ಲಿ ಆಂಜನೇಯ ಮತ್ತು ಗಣೇಶ ಇಬ್ಬರು ಇದ್ದಾರೆ. ಆಂಜನೇಯ ಅವರು ಪರ್ವತನ ಎತ್ಕೊಂಡ್ಬರ್ತಾರಲ್ವಾ, ಸಂಜೀವಿನಿ ಪರ್ವತ, ಆ ರೀತಿ ನಿಮ್ಮ ಎಲ್ಲ ನೋವಿಗೂ ಪರಿಹಾರ ಇದೆ, ನಿಮ್ಮ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಇದೆ. ಆ ಸಮಸ್ಯೆಗೆ ಪರಿಹಾರನ ನಾನು ಕೊಡ್ತೀನಿ, ತಾಳ್ಮೆಯಿಂದ ಇರಿ. ಮತ್ತು ಇಲ್ಲಿ ಯಾರೋ ಪ್ರೇಮಿಗಳಿಗೆ ಮನಸ್ಸಿಗೆ ನೋವಾಗಿರೋ ರೀತಿ ಇದೆ. ಆ ಮನಸ್ಸಿಗೆ ಆಗಿರೋ ನೋವಿಗೆ ಔಷಧಿನ ನಾನು ಒದಗಿಸ್ಕೊಡ್ತೀನಿ. ಯೋಚನೆ ಮಾಡಬೇಡಿ, ತಾಳ್ಮೆಯಿಂದ ಇರಿ. ಮತ್ತು ನೀವಿಬ್ಬರು ಒಂದಾಗ್ತೀರಾ ಅಂತ ಇಲ್ಲಿಗೆ ನೋಡ್ಬೋದು. ನೀವು ಕಾಣ್ತಿದೆ ನೋಡಿ, ಸಿಂಗಲ್ ಆಗಿ ಬಂದು ಹೋಗಿ ಜೋಡಿ ಆಯಿತು. ಸಿಂಗಲ್ ಆಗಿದ್ದೀನಿ, ನಾವು ಬೇರೆ ಇದ್ದೀವಿ, ನಾವು ಬೇರೆ ಆಗೋಗ್ತೀವಿ ಅಂತ ಯೋಚನೆ ಮಾಡ್ತಿರೋರನ್ನ ನಾವು ಒಂದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಗಣೇಶ ಯಾರಾದರೂ ಸಂಕಷ್ಟಹರ ಚತುರ್ಥಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಮಾಡಿ, ಒಳ್ಳೆಯದಾಗುತ್ತೆ. ಅವರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಅವ್ರಿಗೆ ಲಡ್ಡು ಪ್ರಸಾದನ ಮಾಡಿ ಇಟ್ಟು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡೋದ್ರಿಂದ ನೀವು ಅಂದ್ಕೊಂಡಿರೋದು ಆಗುತ್ತೆ. ನಿಮಗೆ ಗಣೇಶನ ಆಶೀರ್ವಾದ ಬೇಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮೋದಕನ ಮಾಡಿಡಿ. ಇಲ್ಲಿ ಜಾಸ್ತಿ ಮೋದಕನೇ ಕಾಣ್ತಿದೆ. ಗಣೇಶ ಅವ್ರಿಗೆ ತುಂಬ ಪ್ರಿಯವಾಗಿರೋ ನೈವೇದ್ಯ ಅದು. ಅದರಿಂದ ಮೋದಕನ ಮಾಡಿಟ್ಟು ನೀವು ನೈವೇದ್ಯಕ್ಕಿಟ್ಟು ಪೂಜೆ ಮಾಡೋದ್ರಿಂದ ಗಣೇಶನು ಕೂಡ ತುಂಬ ಖುಷಿ ಪಡ್ತಾರೆ. ನಿಮಗೆ ಅವರ ಆಶೀರ್ವಾದ ಸಿಗುತ್ತೆ. ಅವರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ. ಆದರೆ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ, ಅವ್ರು ನಮ್ಮ ಜೊತೆ ಇಲ್ಲ, ನಮಗೇನೋ ಮಾಡ್ತಾ ಇಲ್ಲ, ನಮ್ಗೆ ಯಾಕೆ ಈ ನೋವು ಅಂತ ನೀವು ಅಂದ್ಕೊಂಡಿದ್ದೀರಾ. ಇಲ್ಲ, ನಿಮ್ಮ ಎಲ್ಲ ನೋವಿಗೂ ಕೊನೆ ಅನ್ನೋದಿದೆ. ಆ ಕೊನೆ ಅನ್ನೋದು ಬರೋವರೆಗೂ ತಾಳ್ಮೆಯಿಂದ ಇರಿ, ಯೋಚನೆ ಮಾಡಬೇಡಿ. ನಾನು ನಿಮ್ಮ ಜೊತೆನೇ ಇದ್ದೀವಿ, ಏನಾಗ್ತಿದೆ ಏನು ಹೋಗ್ತಿದೆ ಎಲ್ಲ ನೋಡ್ತಿದ್ದೀವಿ. ಎಲ್ಲದಕ್ಕೂ ಒಂದು ಕೊನೆ ಇದೆ. ನಾನು ನಿನ್ನನ್ನು ಈ ಕಷ್ಟದಿಂದ ಅವ್ರಿಗೆ ಕರ್ಕೊಂಬರ್ತೀನಿ, ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ದಾರೆ. ನನ್ನ ಜೊತೆ ಆಂಜನೇಯನೂ ಇದ್ದಾರೆ. ಗಣೇಶ ಆಂಜನೇಯ ಇಬ್ಬರೂ ಜೊತೆಯಲ್ಲಿದ್ದೀವಿ ಅಂತ ಹೇಳ್ತಿದ್ದಾರೆ. ಆಂಜನೇಯ ಅವರ ಎನರ್ಜಿ ಕೂಡ ತುಂಬ ಜಾಸ್ತಿ ಬರ್ತಿದೆ. ಪರಮಾತ್ಮ ಅವರು ಕೂಡ ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ರಕ್ಷೆಯಾಗಿ ನಿಂತಿದ್ದಾರೆ. ಇಬ್ಬರೂ ನಿಮ್ಗೆ ಯಾರೇ ತೊಂದರೆ ಮಾಡಬೇಕು ಅಂತ ಬಂದರೂ ಕೂಡ ಅವರಿಂದ ನಿಮ್ಮನ್ನು ಅವರು ರಕ್ಷಣೆ ಮಾಡ್ತಿದ್ದಾರೆ. ಇಲ್ಲ ಅಂದಿದ್ದರೆ ಇದು ಇನ್ನೂ ಏನೋ ಆಗಬೇಕಾಗಿತ್ತು, ನಿಮಗೆ ಇನ್ನೂ ದೊಡ್ಡದಾಗಿ ಏನಾದರೂ ಸಮಸ್ಯೆ ಆಗಬೇಕಾಗಿತ್ತು. ಆದರೆ ಅವರಿಬ್ಬರೂ ನಿಮಗೆ ರಕ್ಷಣೆ ಕೊಡ್ತಿರೋದ್ರಿಂದ, ನಿಮ್ಮನ್ನು ರಕ್ಷಣೆ ಮಾಡ್ತಿರೋದ್ರಿಂದ, ನಿಮ್ಮ ಜೊತೆಲೇ ಇರೋದ್ರಿಂದ ಏನೋ ದೊಡ್ಡದಾಗೋದು ಹೋಗಿ ಸಣ್ಣದಲ್ಲೇ ಎಲ್ಲ ಸರಿ ಹೋಗ್ತಿದೆ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ದಾರೆ. ಇಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಅಂದ್ಕೊತೀನಿ. ಯಾವುದೋ ಒಂದು ವಿಚಾರ ಅಂದರೆ ಅಲ್ಲಿ ಅದೊಂದು ಸೀಕ್ರೆಟ್ ಇದೆ, ಅದನ್ನ ಹೇಳೋದಕ್ಕೆ ಇಲ್ಲಿ ಬರ್ತಿಲ್ಲ. ಆ ಥರ ಯಾವುದಕ್ಕೋ ಒಂದಕ್ಕೆ ಸಿಗಾಕೊಂಡು ನರಳ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅದಕ್ಕೂ ಕೂಡ ಪರಿಹಾರನ ನಾವು ಕೊಡ್ತೀವಿ, ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಆದಷ್ಟು ಈ ರೀಡಿಂಗ್ನ ಯಾರು ನೋಡ್ತೀರಾ ದಯವಿಟ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಸಂಕಷ್ಟಹರ ಚತುರ್ಥಿನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಯಾರಿಂದ ನೋವಾಗಿದೆಯೋ ಅವರೇ ಬಂದು ನಿಮ್ಮನ್ನು ಸಾರಿ ಕೇಳೋ ಹಾಗೆ, ಅವರೇ ಬಂದು ನಿಮ್ಮನ್ನು ತಪ್ಪಾಯಿತು ನೀನು ನನಗೆ ಬೇಕು ಅಂತ ಹೇಳೋ ರೀತಿ ಹಾಗೆ ಗಣೇಶ ಮಾಡ್ತಾರೆ. ಮತ್ತು ಅವರು ನಿಮ್ಗೆ ಏನೆಲ್ಲ ಅವಮಾನ ಮಾಡಿದರು, ನಿಮಗೆಷ್ಟೆಲ್ಲ ನೋವು ಮಾಡಿದರು, ಆ ಎಲ್ಲದಕ್ಕೂ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ ನೋವಿನ ಅವ್ರು ಮಾಡಿದ ಅವಮಾನದ ಪ್ರತಿಫಲ, ನೋವು ಏನು ಅನ್ನೋದು ಅವ್ರಿಗೆ ಅರ್ಥ ಆಗೋ ಹಾಗೆ ನಾನು ಮಾಡ್ತೀನಿ, ನಾವಿಬ್ಬರು ಸೇರಿ ಮಾಡ್ತೀವಿ, ನೀನು ಯೋಚನೆ ಮಾಡಬೇಡ ಅಂತ ಇಲ್ಲಿ ಆಂಜನೇಯ ಮತ್ತು ಗಣೇಶ ಇಬ್ಬರು ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಮಕ್ಕಳ ಎನರ್ಜಿ ಕೂಡ ಬರ್ತಿದೆ. ದಯವಿಟ್ಟು ನಿಮ್ಮ ಬೇಜಾರಿಗೆ, ನಿಮ್ಮ ಇದಕ್ಕೆ ನಿಮ್ಮ ಮನೆಯಲ್ಲಿರೋ ಪ್ರಾಣಿಗಳನ್ನು ಮತ್ತು ನಿಮ್ಮ ಮನೆ ಮಕ್ಕಳುಗಳನ್ನು
ನೆಗ್ಲೆಕ್ಟ್ ಮಾಡಬೇಡಿ. ಪ್ರಾಣಿಗಳನ್ನು ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಮನೆಗೆ ದೃಷ್ಟಿಯಾಗಿದೆ, ನಿಮ್ಮ ಮನೆ ಮೇಲೆ ದೃಷ್ಟಿಯಾಗಿದೆ, ಆ ದೃಷ್ಟಿನ ತಕ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ದೃಷ್ಟಿಯಾಗಿದೆ, ಆ ದೃಷ್ಟಿನ ತೆಗೀರಿ. ನಿಮ್ಮ ಮನೆಯಲ್ಲಿರೋ ಪ್ರಾಣಿಗೂ ದೃಷ್ಟಿಯಾಗಿದೆ, ಅದನ್ನು ತೆಗೀರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನೆಗಾಗಿರೋ ದೃಷ್ಟಿನ ನೀವು ತಕ್ಕೊಳ್ಳಿ. ತೆಗೆದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ನಿಮ್ಮ ಮನಸ್ಸಿಗೆ ಆಗಿರೋ ನೋವಿಂದ ಸಮಾಧಾನ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಹೆಚ್ಚಿಗೆ ನಾಯಿಗೆ ಏನೋ ತೊಂದರೆ ಆಗುತ್ತೆ. ನಾಯಿಗೆ ಮನೆಯಲ್ಲಿ ಸಾಕಿರೋಂಥ ನಾಯಿಗೆ ಏನಾದರೂ ಸಮಸ್ಯೆ ಆಗಿದ್ದರೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ತೋರಿಸಿ. ನಿಮ್ಮ ಸಮಸ್ಯೆನೆಲ್ಲ ಆ ನಾಯಿ ಹೊತ್ಕೊಂಡು ನೋವು ತಿಂತಿದೆ, ಅದರಿಂದ ಅದನ್ನ ಹುಷಾರು ಮಾಡಿ, ಅದಕ್ಕೆ ಸರಿಯಾದ ಮೆಡಿಷನನ್ನು ಕೊಡಿಸಿ ಅಂತ ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಅಮ್ಮನ ಆಶೀರ್ವಾದ ಕೂಡ ಸಿಗ್ತಿದೆ. ನಾನು ಬರೀ ಗಣೇಶನ ರೀಡಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಅದರಲ್ಲಿ ಗಣೇಶ, ಆಂಜನೇಯ, ಅಮ್ಮ ಎಲ್ಲರೂ ಬರ್ತಿದ್ದಾರೆ. ನಮ್ಮ ಮನೆ ದೇವರು ಮಸಣಿಕಮ್ಮ. ಆ ಅಮ್ಮನ ಆಶೀರ್ವಾದ ಕೂಡ ಇದೆ. ಯೋಚನೆ ಮಾಡಬೇಡಿ. ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗೆಲ್ಲ ಕೊನೆ ಅನ್ನೋದು ಇರಲೇಬೇಕು. ಕೊನೆ ಅಂದಮೇಲೆ ಆರಂಭ ಇರುತ್ತೆ. ಆರಂಭ ಅಂದಮೇಲೆ ಆ ಆರಂಭಕ್ಕೆ ಒಂದು ಕೊನೆ ಅನ್ನೋದು ಇರಲೇಬೇಕು. ಆರಂಭದಲ್ಲಿ ಯಾರು ಎಷ್ಟೇ ಹಾರಾಡಿದ್ರು ತೂರಾಡಿದ್ರು ಕೊನೆಯಲ್ಲಿ ಕೆಳಗೆ ಬೀಳಲೇಬೇಕು. ಆ ಸಮಯ ಬರೋವರೆಗೂ ನೀವು ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ದಾರೆ. ಆ ಸಮಯಕ್ಕೆ ಅವ್ರಿಗೆ ಎಲ್ಲದರ ಬೆಲೆನೂ ಗೊತ್ತಾಗುತ್ತೆ, ಎಲ್ಲರ ಬೆಲೆಯೂ ಗೊತ್ತಾಗುತ್ತೆ, ನಾನು ಏನು ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ನಿಮ್ಮ ಮನಸ್ಸುಗಳಿಗೆ ಯಾರು ನೋವು ಮಾಡಿದರು ಅವ್ರ ಮನಸ್ಸಿಗೆ ನೋವಾಗುತ್ತೆ. ಅವ್ರ ಮನಸ್ಸಿಗೆ ನೋವಾಗಿ ಅವರೇ ನಿಮ್ಮ ಹತ್ರ ಬಂದು ಕ್ಷಮೆಯನ್ನು ಕೇಳ್ಕೊತಾರೆ. ನನ್ನನ್ನು ಕ್ಷಮಿಸು ದಯವಿಟ್ಟು ಅಂತ ಕೇಳಿಕೊಂಡು ಮತ್ತೆ ಮೊದಲಿನಂತೆ ಚೆನ್ನಾಗಾಗ್ತಾರೆ. ಅದರಿಂದ ಮನಸ್ಸಿಗೆ ಬೇಜಾರಾಯಿತು ಅಂತ ನೊಂದ್ಕೊಂಡು ಡಿಪ್ರೆಷನ್ಗೆ ಹೋಗೋದು, ತುಂಬ ಕೊರಗೋದು, ಅಳೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಅವರೇನೇ ಮಾಡಿದ್ರು ಅವ್ರಿಗೆ ಬಿಟ್ಬಿಡಿ. ನಿಮ್ಮ ಮನಸ್ಸಿಗೆ ಯಾರೇ ನೋವು ಮಾಡಿದರೂ ಕೂಡ ಅದನ್ನು ಅವರೇ ನಾನು ಮಾಡಿಲ್ಲ ಅಂತ ಅಲ್ಲೇ ಇಗ್ನೋರ್ ಮಾಡಿಬಿಡಿ. ಕೇಳಿಸ್ದೇ ಇರೋ ರೀತಿ ಬಿಟ್ಟು ನೀವು ಮುಂದುವರೆದಿದ್ದೇ ಆದರೆ ನಿಮ್ಮ ಮನಸ್ಸಿಗೆ ಯಾವುದೇ ರೀತಿ ನೋವು ಆಗೋದಿಲ್ಲ. ನಿಮ್ಗಾಗಿರೋ ನೋವಿಗೆ ಪ್ರತಿಯೊಂದಕ್ಕೂ ಅವರು ಪ್ರತಿಫಲ ಅನ್ನೋದನ್ನು ತೆರ್ತಾರೆ. ಪ್ರತಿಫಲ ಸಿಗೋ ಹಾಗೆ ಗಣೇಶ, ಆಂಜನೇಯ, ಮಸಣಿಕಮ್ಮ ಎಲ್ಲರೂ ಮಾಡೇ ಮಾಡ್ತಾರೆ. ದಯವಿಟ್ಟು ಯೋಚನೆ ಮಾಡಬೇಡಿ, ಜಾಸ್ತಿ ಕೊರಗೋದಕ್ಕೆ ಹೋಗಬೇಡಿ. ಮನಸ್ಸಿಗೆ ಸಮಾಧಾನ ಅನ್ನೋದನ್ನಾಗಲಿ, ಪ್ರೀತಿ ಅನ್ನೋದನ್ನಾಗಲಿ, ನೆಮ್ಮದಿ ಅನ್ನೋದನ್ನಾಗಲಿ ಮೊದಲು ನಮಗೆ ನಾವು ತಂದ್ಕೋಬೇಕು. ನಮಗೆ ನಾವು ತಂದ್ಕೊಂಡಿದ್ದೆ ಆದರೆ ನಾವು ಇನ್ನೊಬ್ಬರಿಗೆ ಅದನ್ನು ಹಂಚೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಮೊದಲು ನಿಮ್ಮ ಮನಸ್ಸಿಗೆ ನೀವು ಸಮಾಧಾನ, ಪ್ರೀತಿ, ನಂಬಿಕೆಯನ್ನು ತಂದುಕೊಳ್ಳಿ. ಆ ನಂತರ ಬೇರೆಯವರಿಗೆ ಮನಸ್ಸಿಗೆ ಸಮಾಧಾನನ ನೀವು ಕೊಡಿ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಮೊದಲು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ. ನಿಮ್ಮ ಮನಸ್ಸಿಗೆ ನೀವು ನೆಮ್ಮದಿ, ಶಾಂತಿ, ಪ್ರೀತಿನ ಕೊಟ್ಟಿದ್ದೇ ಆದರೆ ಮುಂದಕ್ಕೆ ನೀವು ಬೇರೆಯವರಿಗೆ ಶಾಂತಿ, ನೆಮ್ಮದಿ, ಪ್ರೀತಿನ ಕೊಡ್ಬೋದು. ಮೊದಲು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಆರೋಗ್ಯ ತುಂಬ ಹಾಳಾಗ್ತಿದೆ. ಮನಸ್ಸಿಗೆ ಬೇಜಾರು ಮಾಡಿಕೊಂಡು, ನೋವು ಮಾಡಿಕೊಂಡು, ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊತಾ ಇದ್ದೀರಾ. ಆದ್ದರಿಂದ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಯಾರಿಗಾದರೂ ಇಲ್ಲಿ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ. ಇಲ್ಲ ಹಾಸ್ಪಿಟಲ್ ಇಲ್ಲ ಅಂತ ಅಂದರೆ ನಿಮ್ಮ ಮನೆ ದೇವರಿಗೆ ಹೋಗಿ ಹರಕೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬನ್ನಿ, ಹುಷಾರಾಗ್ತೀರಾ ಅಂತ ಇಲ್ಲಿ ಬರ್ತಿದೆ. ದಯವಿಟ್ಟು ಮತ್ತೆ ಅದೇ ಚಾನಲ್ ಆಗ್ತಿದೆ. ಯಾರ ಮನೆಯಲ್ಲಾದರೂ ನಾಯಿಗಳಿಗೆ ಏನಾದರೂ ತೊಂದರೆ ಇದ್ದರೆ ಪ್ಲೀಸ್ ಅದನ್ನು ನೆಗ್ಲೆಕ್ಟ್ ಮಾಡ್ದಲೇ ಮೆಡಿಸನ್ ಕೊಡಿಸಿ. ಯಾಕಂದರೆ ನಿಮ್ಮ ಮೇಲೆ ಏನೇ ದೃಷ್ಟಿ ಇದ್ದರೂ ಅದನ್ನೆಲ್ಲ ಆ ಮೂಕ ಪ್ರಾಣಿ ತಗೊಂಡಿರುತ್ತೆ. ಅದರಿಂದ ಆ ಮೂಕ ಪ್ರಾಣಿಗೆ ಸಹಾಯ ಮಾಡಿ, ಅದನ್ನು ನೋವು ತಿನ್ನೋ ಹಾಗೆ ಮಾಡಬೇಡಿ. ನಿಮ್ಮ ನೋವನ್ನೆಲ್ಲ, ನಿಮ್ಮ ದುಃಖನೆಲ್ಲ ಅದು ತಗೊಂಡಿದೆ ಅಂತ ಹೇಳ್ತಿದೆ. ಮತ್ತು ಯಾರಾದರೂ ಮನೆ ದೇವ್ರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ ಬನ್ನಿ. ಇಲ್ಲ ಯಾರಾದರೂ ಏನಾದರೂ ಕೆಲಸ ಮಾಡಬೇಕು ನಾನು ಅಂತ ಅಂದ್ಕೊಂಡಿದ್ರೆ ಮೊದಲು ಫಸ್ಟು ಗಣೇಶನ ಹೋಮ ಮಾಡಿಸಿ, ಆ ನಂತರ ನೀವು
ಕೆಲಸ ಮಾಡಿದ್ದೇ ಆದರೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸು ಕಾಣ್ತೀರಾ. ಗಣೇಶನ ಹೋಮ ಮಾಡಿಸಿ ನೀವು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಆ ಥರ ಮಾಡಿಸಿ ಆಮೇಲೆ ನೀವು ಅದನ್ನು ಮಾಡಿದ್ದೇ ಆದರೆ ಅದರಿಂದ ನೀವು ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ತಿದ್ದಾರೆ. ಅವರ ಆಶೀರ್ವಾದ ನಿಮಗೆ ತುಂಬ ಇದೆ. ನಾನೇ ನಿಮ್ಮ ಜೊತೆ ಇದ್ದೀನಿ, ಯಾಕೆ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಬೇಡ. ನಾನು ನಿನ್ನ ಜೊತೆ ಇರೋವರೆಗೂ ನಿನ್ನನ್ನು ಸೋಲೋದಕ್ಕೆ ಬಿಡೋದಿಲ್ಲ. ನಿನ್ನ ದಾರಿ ಕಡೆ ಗಮನ ಕೊಡು, ನಿನ್ನ ಕೆರಿಯರ್ ಕಡೆ ಗಮನ ಕೊಡು, ನಿನ್ನ ಜೀವನದ ಕಡೆ ಗಮನ ಕೊಡು, ಆ ನಂತರ ಬೇರೆ ಎಲ್ಲ ಅಂತ ಹೇಳ್ತಿದ್ದಾರೆ. ನೀನು ಈ ಕಡೆ ಗಮನ ಕೊಟ್ಟಾಗ ಮಾತ್ರ ಬೇರೆದೆಲ್ಲ ನಿನ್ನಂತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬೇರೆಯವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡ. ನಾನು ನಿನ್ನ ಜೊತೆ ಇರೋವರೆಗೂ ನಿನ್ನನ್ನು ಸೋಲೋದಕ್ಕೆ ಬಿಡೋದಿಲ್ಲ. ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ, ಯಾರಿಗೆಲ್ಲ ಇದು ರೆಸೊನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳ್ಳೆಯದಾಗಲಿ.